ವೀಕ್ಷಕರೇ, GBA ಲೆಕ್ಕಾಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 369 ಜನ ಕೌನ್ಸಿಲರ್, ಕಾರ್ಪೊರೇಟರ್ಗಳಾಗ್ಬೋದು, 5 ಜನ ಮೇಯರ್ಗಳಾಗ್ಬೋದು. GBA ಲೆಕ್ಕಾಚಾರದಲ್ಲಿ ನಾನು ಕನಕ ಕರ್ನಾಟಕದಿಂದ ಯೋಗೇಶ್, ಹಾಗೆ ಅಕ್ಷಯ್ ಪ್ರತಿಕ್ಷಣದಿಂದ ಇಬ್ಬರು ಜಂಟಿಯಾಗಿ ವಿಧಾನಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ. BBMP ಅವಧಿ ಇದ್ದಾಗ ಹೆಬ್ಬಾಳ 8 ವಾರ್ಡ್ಗಳನ್ನು ಹೊಂದಿತ್ತು. GBA ವ್ಯಾಪ್ತಿಯಲ್ಲಿ 11 ವಾರ್ಡ್ಗಳು. 2015ರ BBMP ಚುನಾವಣೆ ನಡೆದಾಗ BJP 4 ಸ್ಥಾನ, ಕಾಂಗ್ರೆಸ್ 2, JDS 2 ಸ್ಥಾನಗಳನ್ನು ಗೆದ್ದಿತ್ತು. 2010 ಅದಕ್ಕಿಂತ 5 ವರ್ಷದ ಮುಂಚೆ ನಡೆದಂಥ BBMP ಚುನಾವಣೆಯಲ್ಲಿ BJP 5, ಕಾಂಗ್ರೆಸ್ 3 ಸ್ಥಾನಗಳನ್ನು ಗೆದ್ದಿತ್ತು. 2015ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕ ಆರ್ ಜಗದೀಶ್ ಕುಮಾರ್ BJPಯಿಂದ, 2010ರಲ್ಲಿ BBMP ಚುನಾವಣೆ ನಡೆದಾಗ ಇದ್ದಂಥ ಶಾಸಕ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು BJPಯಿಂದ, 2023ರ ವಿಧಾನಸಭೆ ಚುನಾವಣೆ, ಕಳೆದ ಬಾರಿಯ ಚುನಾವಣೆಯನ್ನು ನೋಡೋದಾದರೆ ಕಾಂಗ್ರೆಸ್ಸಿಂದ ಬೈರತಿ ಸುರೇಶ್ ಈಗ ಸಚಿವರಾಗಿದ್ದಾರೆ. ಕುರುಬ ಸಮುದಾಯದವರು, ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಸಿದ್ದರಾಮಯ್ಯ ಅವರು ಬೆಂಗಳೂರ ಸಿಟಿ ರೋಡ್ ಹೊರಟ್ರೆ ಅವರೇ ಸಾರಥಿ ಆಗಿರ್ತಾರೆ. ಬೈರತಿ ಸುರೇಶ್ ಅವರು ಶೇಕಡ 57.71% ಮತವನ್ನು ಪಡ್ಕೊಂಡಿದ್ರೆ, ಜಗದೀಶ್ ಕಟ್ಟಾ ಅವರು ಶೇಕಡ 38.39 ಮತವನ್ನು ಪಡೆದರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಆರ್ ಜಗದೀಶ್ ಕುಮಾರ್ 37.97 ಮತವನ್ನು ಪಡೆದರೆ, ಕಾಂಗ್ರೆಸ್ನ ಅಬ್ದುಲ್ ರೆಹಮಾನ್ ಶರೀಫ್ ಅವರು 32.86 ಮತವನ್ನು ಪಡ್ಕೊಂಡಿದ್ರು. ಅಕ್ಷಯ್ ಅವರೇ, 2015 ಅಂದರೆ ಕಳೆದ ಬಾರಿ ನಡೆದಂಥ BBMP ಚುನಾವಣೆಯಲ್ಲಿ BJPನೂ ಗೆದ್ದಿದೆ, ಕಾಂಗ್ರೆಸ್ಸು ಗೆದ್ದಿದೆ, ಹಾಗೆ JDS ಕೂಡ ಗೆದ್ದಿದೆ. ಇದು ಸಚಿವರಾದಂಥ ಬೈರತಿ ಸುರೇಶ್ ಅವರ ಕ್ಷೇತ್ರ. ಖಂಡಿತವಾಗಿ. ಆಮೇಲೆ ಮೊದಲ ಬಾರಿ ಸಚಿವರು. ಹೌದು. ಈಗ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಉಳಿದ ಸಚಿವರ ಬಗ್ಗೆ ನಾವು ಮಾತಾಡೋದು, ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರು, ಇವ್ರ ಬಗ್ಗೆ ಎಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಇವರು ನಿರಂತರವಾಗಿ ಸಚಿವರಾದಂತವ್ರು. ಬಟ್ ಬೈರತಿ ಸುರೇಶ್ ಈ ಬಾರಿ ಅಚ್ಚರಿಯ ರೀತಿಯಲ್ಲಿ ಮಂತ್ರಿ ಆದಂತವ್ರು. ಅವ್ರದ್ದು ಕೂಡ ಲಿಸ್ಟ್ ಅಲ್ಲಿ ಇರಲಿಲ್ಲ. ಬಟ್ ಈ ಬಾರಿ ದೊಡ್ಡ ಖಾತೆಯನ್ನು ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಖಾತೆ ಅಂತ ಹೇಳಿದ್ರೆ ದೊಡ್ಡ ಖಾತೆ ಅದು. ಸೊ ಹೆಬ್ಬಾಳದ 8 ವಾರ್ಡ್ಗಳು 2015 ಮತ್ತು 2010ರ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ಹೇಳಿ ಒಂದ್ಸಲ ನೋಡೋಣ. 2015ರ ಚುನಾವಣೆಯಲ್ಲಿ BBMP ಚುನಾವಣೆಯಲ್ಲಿ ರಾಧಾಕೃಷ್ಣ ಟೆಂಪಲ್ ವಾರ್ಡ್ JDS ನಿಂದ ಆನಂದ್ ಅವರು ಗೆದ್ದಿದ್ರು. ಸಂಜಯ್ ನಗರದಿಂದ ಇಂದಿರಾ ಸುಭಾಷ್ BJPಯಿಂದ ಗೆದ್ದಿದ್ರು. ಗಂಗಾನಗರದಿಂದ ಪ್ರಮೀಳಾ ಆನಂದ್ BJPಯಿಂದ ಗೆದ್ದಿದ್ರು. ಹೆಬ್ಬಾಳ ವಾರ್ಡ್ ಹೆಸರೇ ಹೆಬ್ಬಾಳ ಅಂತಿತ್ತು. ಆನಂದ್ ಕುಮಾರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ರಾಜಶೇಖರನ್ ವಿಶ್ವನಾಥ ನಾಗೇನಹಳ್ಳಿ ವಾರ್ಡ್ ಅದು JDS ನಿಂದ ಗೆದ್ದಿದ್ರು. ಮನೋರಾಯನ ಪಾಳ್ಯ ಅಬ್ದುಲ್ ವಾಜಿದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಗಂಗೇನಹಳ್ಳಿ M ನಾಗರಾಜು BJPಯಿಂದ ಗೆದ್ದಿದ್ರು. ಜೊತೆಗೆ ಹೆಬ್ಬಾಳದ ಜಯಚಾಮರಾಜೇಂದ್ರ ನಗರ ಗಣೇಶ್ ರಾವ್ ಮಾನೆ BJPಯಿಂದ ಗೆದ್ದಿದ್ರು. ಸೊ ಇದು ಲಾಸ್ಟ್ ಎಲೆಕ್ಷನ್ 2015ರ ಚುನಾವಣೆಯಲ್ಲಿ BJP 4, ಕಾಂಗ್ರೆಸ್ 2, JDS 2 ಕ್ಷೇತ್ರ ವಾರ್ಡ್ಗಳಲ್ಲಿ ಗೆದ್ದಿತ್ತು. ಇನ್ನು 2010ರ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಯೋಗಿಜಿ, BJP 5ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 3ರಲ್ಲಿ ಗೆದ್ದಿತ್ತು. ಸೊ 2010 ಮತ್ತು 2015ರ ಬದಲಾವಣೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ 1 ಸೀಟ್ ಕಮ್ಮಿ ಆಯ್ತು, JDSಗೆ 1 ಗೆದ್ದಿರಲಿಲ್ಲ 2010ರಲ್ಲಿ. ಬಟ್ JDS ನವರು 2015ರಲ್ಲಿ 2 ಸೀಟು ಗೆದ್ರು. ನಿಜ. ಇದು ಕುರುಬ ಸಮುದಾಯದ ಮತಗಳು, ಅದ್ರ ಜೊತೆಗೆ ಮುಸಲ್ಮಾನ ಸಮುದಾಯದ ದೊಡ್ಡ ಮತಗಳು ಇರ್ತಕ್ಕಂಥ ಕ್ಷೇತ್ರ ಇದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಸೊ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಯಡಿಯೂರಪ್ಪನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳು, ಸರಣಿ ರೂಪದಲ್ಲಿ ಜೈಲಿಗೆ ಹೋದಂತಹ ಘಟನಾವಳಿಗಳಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೊತೆಗೆ ಅವರ ಮಗ ಕೂಡ ಸೇರ್ಕೊಂಡ್ರು. ಬೇರೆ ಬೇರೆ ಕೇಸುಗಳು, ಸಂತೋಷ್ ಹೆಗಡೆ ಲೋಕಾಯುಕ್ತದವರು ದಾಳಿ, ಇವೆಲ್ಲ ಸಿಕ್ಕಾಪಟ್ಟೆ ಇದೆ ಹಿಸ್ಟ್ರಿ. ಬಟ್ ಲಾಸ್ಟ್ ಎಲೆಕ್ಷನ್ 2023ರ ಚುನಾವಣೆಯ ಲೆಕ್ಕಾಚಾರ ನೋಡಿದ್ರೆ ಬೈರತಿ ಸುರೇಶ್ ಶೇಕಡ 57% ವೋಟ್ ತಗೊಂಡಿದ್ದಾರೆ. ನಿಜ ನಿಜ. 57 ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಸುನಾಮಿ ಆ ಕ್ಷೇತ್ರದಲ್ಲಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುನಾಮಿ. ಸೊ ಆ ಲೆಕ್ಕಾಚಾರದಲ್ಲಿ ಹೋದ್ರೆ ಬೈರತಿ ಸುರೇಶ್ ಅವರಿಗೆ ಈ ಕ್ಷೇತ್ರದಲ್ಲಿ ಈಗ ಸಚಿವರಾಗಿರೋ ಕಾರಣ ಇನ್ನಷ್ಟು ದೊಡ್ಡ ಹೋಲ್ಡಿಂಗ್ಸ್ ಇದೆ, ಹೋಲ್ಡ್ ಇದೆ. ಸೊ ಅದು ಬೈರತಿ ಸುರೇಶ್ ಹೆಂಗಂದ್ರೆ ಇಸ್ ನಾಟ್ ಎ ಕ್ಲಾಸ್, ಅಂದ್ರೆ ಮಾಸ್ ಲೀಡರ್ ಅಲ್ಲ, ಕ್ಲಾಸ್ ಲೀಡರ್. ಹೌದು, ತುಂಬಾ ಮಾಸ್ ಆಗಿ ಅಪೀಲ್ ಇದೆ, ಏನೋ ಮಾಡ್ತಾರೆ ಅವ್ರ ಸ್ಪೀಚ್ಗೆ ಅಥವಾ ಅವ್ರ ಭಾಷಣಕ್ಕೆ ಜನ ಬಂದು ನಿಂತು ಬಿಡ್ತಾರೆ, ಆ ಥರದ್ದೇನಿಲ್ಲ. ಬಟ್ ಎಲ್ಲಿ ತಂತ್ರ ಪ್ರತಿತಂತ್ರ ಮಾಡಬೇಕು, ಎಲ್ಲಿ ಓಟ್ ಎತ್ತಬೇಕು, ಎಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನ ಗೆಲ್ಲಿಸ್ಬೇಕು ಅದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂತ MLC ಆಗಿ ಬಂದಂತವ್ರು. ಹೌದೌದು. ಸೊ ಬಟ್ 57% ವೋಟ್ ತಗೊಂಡಿದ್ದಾರೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಅಂತ ಹೇಳಿದ್ರೆ,
57% ವೋಟ್ ತಗೊಳ್ಳೋದೇನು ಕಮ್ಮಿ ವಿಚಾರ ಏನಲ್ಲ. ನಿಜ ನಿಜ ನಿಜ. JDS ಮತ್ತು ಕಾಂಗ್ರೆಸ್ JDS ಮತ್ತು ಬಿಜೆಪಿಯ ಪೈಪೋಟಿಯ ನಡುವೆ. ಹೌದು. ಸೊ ಭೈರತಿ ಸುರೇಶ್ ಅವರು ಹಿಡಿತ ಚೆನ್ನಾಗಿದೆ ಈ ಕ್ಷೇತ್ರದಲ್ಲಿ. ನನ್ನ ಪ್ರಕಾರ ಈ ಬಾರಿ ಏನು 11 ವಾರ್ಡ್ ಆಗಿದೆ ಹೆಬ್ಬಾಳದಲ್ಲಿ, ಅದರಲ್ಲಿ ಕನಿಷ್ಠ 7 ಅಥವಾ 7+ ಬಿಕಾಸ್ ಆಫ್ ಭೈರತಿ ಸುರೇಶ್ ಕಾಂಗ್ರೆಸ್ ವಾರ್ಡ್ಗಳನ್ನ ಗೆದ್ರು ಅಚ್ಚರಿ ಪಡಬೇಕಾಗಿಲ್ಲ. ಹಂಗಂದ್ಬಿಟ್ಟು JDS ಮತ್ತು BJP ಕೂಡ ಪ್ರಾಬಲ್ಯ ಇದೆ, ಆದರೆ ಎಷ್ಟು ಮಟ್ಟಿಗೆ ಬಳಸ್ಕೋತಾರೆ ಅನ್ನೋದು ಗೊತ್ತಾಗಬೇಕು. ನಾನೀಗ ಇಲ್ಲಿ ಎಕ್ಸ್ಟ್ರಾ ಆಗಿರುವಂಥ ವಾರ್ಡ್ಗಳು ಸೇರಿದಂತೆ ಒಟ್ಟು 11 ವಾರ್ಡ್ಗಳು ಯಾವುದು ಅಂತ ಹೇಳ್ಬಿಡ್ತೀನಿ. ಹೆಬ್ಬಾಳದಲ್ಲಿ ಬರುವಂಥ ಜಯಚಾಮರಾಜೇಂದ್ರ ನಗರ ಸಾಮಾನ್ಯ, ದಿಣ್ಣೂರು ಸಾಮಾನ್ಯ, ಮನೋರಾಯನಪಾಳ್ಯ ಸಾಮಾನ್ಯ ಮಹಿಳೆ, ವಿಶ್ವನಾಥ ನಾಗೇನಹಳ್ಳಿ ಸಾಮಾನ್ಯ, RT ನಗರ ಸಾಮಾನ್ಯ, ಗಂಗೇನಹಳ್ಳಿ ಹಿಂದುಳಿದ ವರ್ಗ ಎ ಮಹಿಳೆ, ಗಂಗಾನಗರ ಹಿಂದುಳಿದ ವರ್ಗ ಎ ಮಹಿಳೆ, ಹೆಬ್ಬಾಳ ಪರಿಶಿಷ್ಟ ಜಾತಿ, ಭೂಪ್ಸಂದ್ರ ಸಾಮಾನ್ಯ ಮಹಿಳೆ, ನಾಗಶೆಟ್ಟಹಳ್ಳಿ ಸಾಮಾನ್ಯ, ಗೆದ್ದಲಹಳ್ಳಿ ಹಿಂದುಳಿದ ವರ್ಗ ಎ. ಒಟ್ಟು 8 ಇದ್ದಿದ್ದು 11 ವಾರ್ಡ್ಗಳಾಗಿವೆ. ವೀಕ್ಷಕರೇ, ನೀವು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮತದಾರರಾಗದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ 11 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಬೋದು, ಎಷ್ಟು ವಾರ್ಡ್ಗಳನ್ನ ಗೆಲ್ಬೋದು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರ ಬಗ್ಗೆ ಕೂಡ, ಅವರ ಕೆಲಸದ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.